ಹಾಯ್ ಫ್ರೆಂಡ್, ಹೇಗಿದ್ದೀರಿ ಎಲ್ಲ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಿ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನಾನು ಏನು ಮಾಡ್ತಾಯಿದ್ದೀನಿ ಗೊತ್ತಾ ಫ್ರೆಂಡ್ಸ್, ಇವತ್ತು ಒಂದು ಗ್ಲಾಸ್ ರವೆ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಒಂದು ಬಾಣಲಿಲಿ ರವೆನ ಹುರ್ಕೋತಾ ಇದ್ದೀನಿ ಫ್ರೆಂಡ್. ನಾನು ರವೆಯಿಂದ ಉಪ್ಪಿಟ್ಟು ಮಾಡಲ್ಲ ಫ್ರೆಂಡ್, ಉಪ್ಪಿಟ್ಟು ಇಲ್ಲ, ಕೇಸರಿಬಾತು ಇಲ್ಲ. ನಾನಿವತ್ತೊಂದು ಡಿಫ್ರೆಂಟ್ ಆದ ರೆಸಿಪಿ ಮಾಡ್ತೀನಿ. ಬನ್ನಿ ಅದೇನಂತ ನೋಡೋಣ. ರವೆ ಹುರ್ಕೋತಾ ಇದ್ದೀನಿ ನೋಡಿ. ಇವಾಗ ರವೆನೆಲ್ಲ ಚೆನ್ನಾಗಿ ಹುರಿದು ಎತ್ತಿಟ್ಕೊಳ್ಳೋಣ. ನೋಡಿ ಇವಾಗ ಹುರಿದಾಗಿದೆ ರವೆನ ಸೈಡ್ಗೆ ಇಟ್ಕೊಂಬಿಡೋಣ. ಸೈಡ್ಗೆ ಇಟ್ಕೊಂಡು ಈಗ ಒಂದು ಚಿಕ್ಕ ಕುಕ್ಕರ್ ಇಟ್ಟು ಅದರಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಈಗ ಸಾಸಿವೆ ಚಟಪಟ ಅಂದಮೇಲೆ ನಾವು ಸ್ವಲ್ಪ ರುಚಿಗೆ ಗೋಡಂಬಿ ಹಾಕ್ಕೊಳ್ಳೋಣ. ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ ಫ್ರೆಂಡ್ ಗೋಡಂಬಿ ಹಾಕ್ಕೋತಾ ಇರೋದು. ನೋಡಿ ಗೋಡಂಬಿ ಹಾಕ್ಕೋತಾ ಇದ್ದೀನಿ. ಈಗ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ. ಗೋಡಂಬಿ ಫ್ರೈ ಆದಮೇಲೆ ಏನು ಹಾಕೋಣ? ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಕರಿಬೇವಿನ ಸೊಪ್ಪು ಚೆನ್ನಾಗಿ ಬಾಡಿ ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗಲಿ. ಸಾಫ್ಟ್ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ಈಗ ಟೊಮೊಟೊನೂ ಕೂಡ ಸಾಫ್ಟ್ ಆಗಲಿ. ಟೊಮೊಟೊನೂ ಕೂಡ ಸಾಫ್ಟ್ ಆದಮೇಲೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಸೇರಿಸ್ಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಗ ಸಾಫ್ಟ್ ಆಗುತ್ತೆ. ಒಂದು 1/4 ಸ್ಪೂನು. ನೋಡಿ ಇವಾಗ ನಾನು ಏನು ಹಾಕ್ಕೊತಿದ್ದೀನಿ ಗೊತ್ತಾ? ಬಟಾಣಿ. ಇವಾಗ ಏನು ಬಟಾಣಿ ಕಮ್ಮಿ ಬೆಲೆ ಇದೆ, ತೊಗೊಂಡು ಇಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ ನಾನು ಬಿಡಿಸಿ. ಅದನ್ನು ಒಂದು ಹಿಡಿಯೋಷ್ಟು ಹಾಕಿದೆ. ಅದ್ರ ಜೊತೆಗೆ ಒಂದು ಕ್ಯಾಪ್ಸಿಕಮ್ ನಾನು ಒಂದು ಗ್ಲಾಸಿಂದ ಮಾಡ್ತಿದ್ದೀನಲ್ವ, ಹಾಗಾಗಿ ಒಂದೇ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ನಾವು ಈಗ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸೋಣ. ಈಗ ಆಗಲೇ ಗೊತ್ತಾಗಿರಬೇಕು ಅಂದ್ಕೋತೀನಿ ನಿಮಗೆಲ್ಲ ನಾನು ಏನು ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಅಂತ. ನೋಡಿ ಇವಾಗ ನಾನು 1 ಗ್ಲಾಸ್ ರವೆ ತೊಗೊಂಡಿದ್ದೆ ಅಲ್ವಾ, 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೋಡಿ ಈ ಗ್ಲಾಸಲ್ಲಿ ರವೆ ತೊಗೊಂಡಿದ್ದೆ, 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನಾನು ಇಬ್ಬರಿಗೆ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಜಾಸ್ತಿ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದ ನಂತರ ಅದನ್ನು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡ್ತೀನಿ. ಸ್ವಲ್ಪ ಬಿಸಿ ನೀರು ಹಾಕಿದ್ದೀನಿ ಬೇಗನೆ ಆಗುತ್ತೆ ಅಂತ. ನೋಡಿ ಇವಾಗ ಕುದೀತಾ ಇದೆ. ಬನ್ನಿ ನಮ್ಮ ರವೆ ಹಾಕೋಣ. ಪ್ಲೀಸ್ ಫ್ರೆಂಡ್, ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕೋದನ್ನ ಮರಿಬೇಡಿ ಫ್ರೆಂಡ್. ಹಾಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್. ನೋಡಿ ಇವಾಗ ರವೆ ಕೂಡ ಹಾಕಿ ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ರವೆ, ನೀರು, ತರಕಾರಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ. ಆಮೇಲೆ ಒಂದು ಸಣ್ಣ ಕಪ್ಪಲ್ಲಿ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೆ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಸಿ ತೆಂಗಿನಕಾಯಿ ಎಲ್ಲ ಇದು, ಒಣ ಕೊಬ್ಬರಿ. ಮುಚ್ಚಿಬಿಡಿ. ಇವಾಗ ಮುಚ್ಚಿ ಮತ್ತೆ ನೋಡಿ ಇವಾಗ ಮುಚ್ಚಾಗಿದ್ಮೇಲೆ ಮತ್ತೆ ಓಪನ್ ಮಾಡಿ ಚೆನ್ನಾಗಿ ತಿರುಗಿಸಿ ನೋಡಿ ಬೆಂದಿದೆಯಾ ಅಂತ. ತುಂಬ ಸಾಫ್ಟಾಗಿ ಚೆನ್ನಾಗಾಗಿದೆ. ಈಗ ಬನ್ನಿ 2 ಸ್ಪೂನು ತುಪ್ಪ ಹಾಕೋಣ. ತುಪ್ಪ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಕೊಡೋಣ. ಈಗ ನಮ್ಮ ರವಾ ವಾಂಗಿಬಾತ್ ರೆಸಿಪಿ ರೆಡಿ ಆಯಿತು. ಇದ್ರ ಜೊತೆ 1 ಕಪ್ ಮೊಸರು ಕೊಟ್ಬಿಟ್ಟು ಉಪ್ಪಿಟ್ಟಲ್ಲ ರವಾ ವಾಂಗಿಬಾತ್ನ ಇಟ್ಟರೆ ಸೂಪರ್ ರುಚಿ ಫ್ರೆಂಡ್. ಒಮ್ಮೆ ಮಾಡ್ಕೊಂಡು ನೋಡಿ, ಒಂದೇ ಒಂದು ಸಲ ಮಾಡಿ ನೋಡಿ, ಮತ್ತೆ ನೀವೇ ಮಾಡ್ತೀರಾ. ನೋಡಿ ಇವಾಗ ಎಲ್ಲ ಆಗಿದೆ. ಬನ್ನಿ ಸ್ಟವೆಲ್ಲ ಆಫ್ ಮಾಡಿದ್ದೀನಿ. ನಮ್ಮ ರವಾ ವಾಂಗಿಬಾತ್ ಹೇಗಾಗಿದೆ ಅಂತ ನೋಡೋಣ. ನೋಡಿ ಸಾಫ್ಟಾಗಿದೆ. ನೋಡಿದ್ರೆ ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣವಾ? ಬನ್ನಿ ಈಗ ಸರ್ವ್ ಮಾಡ್ಕೊಳ್ಳೋಣ. ಮಾಡಿದೆ ಇವಾಗ ಸರ್ವು. ನೋಡಿ ಎಷ್ಟು ಸಾಫ್ಟಾಗಿದೆ. ಉಪ್ಪಿಟ್ಟು ತಿನ್ನೋಕ್ಕೆ ಬೇಜಾರಾದಾಗ ಒಂದು ಸಲ ಈ ಥರ ಮಾಡ್ಕೊಂಡು ನೋಡಿ. ಮಕ್ಕಳಿಗೂ ಇಷ್ಟ ಆಗುತ್ತೆ, ನಮಗೂ ಇಷ್ಟ ಆಗುತ್ತೆ. ಓಕೆನಾ ಫ್ರೆಂಡ್? ಬಾಯ್. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.